ಸಕಲೇಶಪುರ ತಾಲೂಕಿನ ಹೆಬ್ಬಸಾಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟ ಗ್ರಾಮಗಳ ಮೇಲೆ ಎತ್ತಿನಹೊಳೆ ಪೈಪ್ ಲೈನ್ ಹಾದು ಹೋಗಿದ್ದು ಕಾಮಗಾರಿಯಿಂದಾಗಿ ರಸ್ತೆಗಳು ಸಂಪೂರ್ಣ ಹಾಳಾಗಿವೆ. ರಸ್ತೆ ದುರಸ್ತಿಗೆ ಆಗ್ರಹಿಸಿ ಗ್ರಾಮಸ್ಥರು ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಮನವಿ ಕೊಟ್ಟಿದ್ದಾರೆ. ನೆಟ್ವರ್ಕ್ ಇಲ್ಲ ಅಂದ್ರೆ ಅವ್ರು ಸಕಲೇಶಪುರ ತಾಲೂಕಿನ ಹೆಬ್ಬಸಾಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟ ಗ್ರಾಮಗಳಲ್ಲಿನ ಗ್ರಾಮಸ್ಥರು ಹಲವು ಬಾರಿ ಹಾಳಾಗಿರುವ ರಸ್ತೆಗಳ ನಿರ್ಮಾಣದ ಬಗ್ಗೆ ಸಂಬಂಧಪಟ್ಟ ಎತ್ತಿನಹೊಳೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಹೀಗಿದ್ರೂ ಸಹ ರಸ್ತೆ ನಿರ್ಮಾಣವಾಗದ ಕಾರಣ ಗ್ರಾಮಸ್ಥರು ಪ್ರತಿಭಟನೆಗೆ ಮುಂದಾಗಿದ್ದು, ಇನ್ನೂ 1 ತಿಂಗಳ ಒಳಗೆ ರಸ್ತೆಗಳು ನಿರ್ಮಾಣವಾಗದೇ ಇದ್ದಲ್ಲಿ ಪ್ರತಿಭಟನೆ ಮುಂದುವರಿಸುವುದಾಗಿ ಎಚ್ಚರಿಸಿದ್ದಾರೆ. ಸುಮಾರು 2 ಕಿಲೋಮೀಟರ್ ನಮ್ಮ ಗ್ರಾಮದಲ್ಲೇ ಬಂದಿರೋಂಥ ಎತ್ತಿನಹೊಳೆ ಪೈಪ್ ಬಂದಿರೋದು ಇದು. ಆದ್ರೂ ನಮಗೆ ಯಾವ ವ್ಯವಸ್ಥೆನೂ ಮಾಡಲಿಲ್ಲ. ಎತ್ತಿನಹೊಳೆ ಹೋಗದಂಥ ಜಾಗದಲ್ಲಿ ಎಲ್ಲ ಕಡೆಗೂ ರಸ್ತೆಗಳನ್ನ ಆಗಿದ್ದಾವೆ. ನಮಗೆ ಕೇಳಿದರೆ MLA ಇಂದ ಲೆಟ್ರ್ ತನ್ನಿ ಅಂತಾರೆ. ನಾವೇನು ಅಲ್ಲಿ ಹೋಗುವಾಗ ಈ ಸತಿ ನಮಗೆ ಬಡ್ಜೆಟ್ ಇಲ್ಲದ ಕಾರಣ ನೀವು ನೆಕ್ಸ್ಟಲ್ಲಿ ಮಾಡಿಕೊಡ್ತೀವಿ ಅಂತಾರೆ. ಈಗ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇಲ್ಲಿ 5 ಪೈಸನೂ ಇಲ್ಲಿ ನಮಗೆ ಇದು ಮಾಡ್ತಿಲ್ಲ. ಮೊನ್ನೆ ಬಂದು ಇಲ್ಲಿ ಚೀಫ್ ಮಿನಿಸ್ಟರ್ ಬಂದು ರಸ್ತೆಯಲ್ಲಿ ಕಟ್ಟಾದಾಗ ಬಂದು ನೋಡಿದ್ರು, ಎಲ್ಲ ರೆಡಿ ಮಾಡಿಕೊಡ್ತೀವಿ ಅಂತಾರೆ. ಏನು ರೆಡಿ ಮಾಡಿಕೊಡೋದಿಲ್ಲ, ಏನಿಲ್ಲ. ನಮ್ಮನ್ನು ಒಂಥರ ಮಾಡ್ದಂಗೆ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ನೀವೆಲ್ಲ ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ತು ನಮಗೆ ಸಹಾಯ ಮಾಡಿಕೊಡ್ಬೇಕು. ಈಗ ನೋಡಿ, ಒಂದು ಗ್ರಾಮದಲ್ಲಿ ತೋಟ ಕಾರ್ಮಿಕರು ಎಲ್ಲ ಇರೋಂಥ ಜಾಗ, ಇಲ್ಲಿ ಒಂದು ಹೊಳೆ ಇದೆ. ಹೊಳೆಗೆ ಒಂದು ಪೈಪ್ ಸೇತುವೆ ಆಗಬೇಕು. ಪೈಪ್ ಸೇತುವೆಗಳಲ್ಲಿ ನಡ್ಕೊಂಡು ಹೋಗ್ಲಿಕ್ಕೂ ಸಾಧ್ಯವಿಲ್ಲ. ಮಳೆಗಾಲದಲ್ಲಿ 6 ತಿಂಗಳು ಆ ರಸ್ತೆಗಳಲ್ಲಿ ಹೋಗಿ ನಡಿಬೇಕಾದ್ರೆ ನಮ್ಗೆ ಭಾರಿ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನೀವು ಈಗ ನಾವು ಇದು ಇಲ್ಲ ಅಂತ ಹೇಳಿದರೆ ನಾವು ಇದು ಉಗ್ರ ಆಗಿ ಹೋರಾಟ 1 ದಿವಸ ಅಂತಲ್ಲ, 1 ದಿವಸ ಆಗಲಿ 10 ದಿವಸ ಆಗಲಿ ನಾವು ಬಿಡೋದಿಲ್ಲ. ಪ್ರಯತ್ನ ಮಾಡ್ತೀವಿ. ಅದಕ್ಕೋಸ್ಕರ ನೀವು ಈಗ ಯಾರೋ ನಿಮ್ಮ ಎತ್ತಿನಹೊಳೆಯ ಮುಖ್ಯಸ್ಥರು ಯಾರು ಇದ್ದಾರೆ, ಅವರು ಇದನ್ನು ಎಚ್ಚೆತ್ತು ಇದು ಮಾಡಬೇಕು. ಮತ್ತು ನಮ್ಮ ತಾಲೂಕಿನ MLA ಸಾಹೇಬರಾದಂಥ ಸಿಮೆಂಟ್ ಮಂಜೂರಲ್ಲಿ ವಿನಂತಿ, ನೀವು ಸ್ವಲ್ಪ ಇದರ ಬಗ್ಗೆ ಜವಾಬ್ದಾರಿ ವಹಿಸಿ ನಮ್ಮನ್ನು ಸ್ವಲ್ಪ ನೋಡ್ಕೊಳ್ಬೇಕು ಅಂತ ಹೇಳಿ ನಾನು ಇದ್ಮೇಲೆ ಬೇಡ್ಕೊಳ್ತೇನೆ. ಈ ಸಂದರ್ಭದಲ್ಲಿ ಹೆಬ್ಬಸಾಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನೇತ್ರಾವತಿ ಮೇಘರಾಜ್, ಮಾಜಿ KDP ಸದಸ್ಯ ಮೇಘರಾಜ್, ಹೆಗ್ಗದ್ದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜೈಪಾಲ್, ಜಯಂತ್, ಸಂಪತ್, ಹೂವಣ್ಣ, ಗಿರೀಶ್ ಇತರರು ಹಾಜರಿದ್ದರು.